ನಮಸ್ಕಾರ. ವಿಶ್ವದ ಶ್ರೇಷ್ಠ ದುಡ್ಡಿನ ಮೂಲ ಮಂತ್ರಗಳು. ಇದು 40 ವರ್ಷ ಮೇಲ್ಪಟ್ಟರಿಗೆ ಮಾತ್ರ ಅರ್ಥ ಆಗುತ್ತೆ. ಮೊದಲನೇದು ಆರೋಗ್ಯ, ಎರಡನೇದು ಶಿಕ್ಷಣ, ಮೂರನೇದು ಸಂಸ್ಕಾರ. ಮೊದಲು ಮನುಷ್ಯನಿಗೆ ಆರೋಗ್ಯ ಇದ್ರೇ ನಂತರ ಶಿಕ್ಷಣ ಬಂದಾದ ಮೇಲೆ ನಂತರ ಸಂಸ್ಕಾರ. ಯಾವ ಮನುಷ್ಯನಿಗೆ ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ ಪರಿಪೂರ್ಣವಾದ ಆರೋಗ್ಯ ಇದ್ದಾಗ ಆಸ್ಪತ್ರೆನ ತಿರುಗಿ ನೋಡಲ್ಲ ಮನುಷ್ಯ. ಎರಡನೇದು, ಯಾವ ಮನುಷ್ಯನಿಗೆ ಶಿಕ್ಷಣ ಸಂಪೂರ್ಣವಾಗಿ ಅದರದ್ದು ಫಲ ಅನುಭವಿಸ್ತಾನೋ ಅವನು ಸಮಾಜದಲ್ಲಿ ತಲೆ ಎತ್ತಿ ಬಾಳ್ತಾನೆ. ಮೂರನೇದು, ಯಾವ ವ್ಯಕ್ತಿ ಸಂಸ್ಕಾರವಂತ ಆಗಿರ್ತಾನೋ ಅವನಿಗೆ ಜೀವನದಲ್ಲಿ ಕಷ್ಟಗಳು ಬರಲ್ಲ. ಏಕೆಂದರೆ ಈ ಆರೋಗ್ಯ, ಶಿಕ್ಷಣ, ಸಂಸ್ಕಾರ, ಈ ಮೂರು ಕ್ವಾಲಿಟೀಸ್ ಯಾವ ಮನುಷ್ಯನಲ್ಲಿ ಇರುತ್ತೋ ಅವನಿಗೆ ಲಕ್ಷ್ಮೀ ಒಲಿತಾಳೆ. ಇದಂತೂ 100% ಸತ್ಯ. 40 ವರ್ಷದ ಮೇಲ್ಪಟ್ಟರಿಗೆ ಈ ನನ್ನ ಮಾತುಗಳು ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಕಲಿಯುಗದಲ್ಲಿ ಈ ಮೂರು ಭಾಳ ಅವಿಭಾಜ್ಯವಾದ ಮನುಷ್ಯನಿಗೆ ಒಂದು ಬೇಕಾಗುತ್ತೆ. ಏಕೆಂದರೆ ಆರೋಗ್ಯವಿಲ್ಲದೆ ಮನುಷ್ಯ ಬಾಳಲಿಕ್ಕೆ ಆಗಲ್ಲ. ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನ ಹಕ್ಕು, ಬೇಕೇ ಬೇಕು. ಮೂರನೇದು ಸಂಸ್ಕಾರ, ಕಲೀಲೇಬೇಕು. ಈ ಮೂರು ಯಾವ ವ್ಯಕ್ತಿ ಕಲಿತಾನೋ ಖಂಡಿತವಾಗಲೂ ಅವನ ಜೀವನದಲ್ಲಿ ಕಷ್ಟಗಳೇ ಬರಲ್ಲ. ಲಕ್ಷ್ಮಿ ತಾನಾಗೇ ಒಲಿತಾಳೆ. ಅದಕ್ಕೆ ಹೇಳಿರೋದು ಸರಸ್ವತಿ ಹಿಂದೆ ಲಕ್ಷ್ಮೀ, ಲಕ್ಷ್ಮಿ ಹಿಂದೆ ಸರಸ್ವತಿ ಅಲ್ಲ ಅಂತ. ಅರ್ಥ ಆಯ್ತಾ? ಅದಕ್ಕೆ ನಾವು ಸಾಕಷ್ಟು ಹೇಳ್ತೀವಿ, ಕಲಿಯುಗದಲ್ಲಿ ಆರೋಗ್ಯ, ದುಡ್ಡು ಎರಡನ್ನ ನೀವು ಗಳಿಸ್ಕೊಬೇಕು, ಉಳಿಸ್ಕೊಬೇಕು ಅಂತಂದರೆ ಈ ವಿಶ್ವದ ಶ್ರೇಷ್ಠ ದುಡ್ಡಿನ ಮೂಲ ಮಂತ್ರಗಳನ್ನ ಸರಿಯಾಗಿ ಕಾಪಾಡ್ಕೊಂಡಾಗ ಮಾತ್ರ ಲಕ್ಷ್ಮಿ ಒಲಿಲಿಕ್ಕೆ ಸಾಧ್ಯ. ಈ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.